ಎಸ್, ಯುವ ಗುತ್ತಿಗೆದಾರ ಸಚಿನ್ ಪಾಂಚಾಳ್ ಆತ್ಮಹತ್ಯೆ ಪ್ರಕರಣದಲ್ಲಿ ಬಿಗ್ ಶಾಕ್ ಎದುರಾಗಿದೆ ರಾಜು ಕಪ್ನೂರ್ ಅಂಡ್ ಟೀಮ್ಗೆ. 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಆದೇಶ ಮಾಡಿದ್ದಾರೆ. ಬೀದರ್ ಜಿಲ್ಲಾ ನ್ಯಾಯಮೂರ್ತಿ ರಾಮಮೂರ್ತಿ ಎನ್ ಅವರಿಂದ ಆದೇಶ ಪ್ರಕಟವಾಗಿದೆ. ಇವತ್ತೇ ನಾವು ಬೇಲ್ಗೆ ಅರ್ಜಿ ಹಾಕ್ತೇವೆ ಅಂತ ಕಪ್ನೂರ್ ಪರ ವಕೀಲರಾಗಿರುವಂತಹ ಅರುಣ್ ಕುಮಾರ್ ಕಿನ್ನಿ ಮಾಧ್ಯಮದವರಿಗೆ ಹೇಳಿಕೆಯನ್ನ ನೀಡಿದ್ದಾರೆ. ರಾಜು ಕಪ್ನೂರ್ ಅಂಡ್ ಗ್ಯಾಂಗ್ ಈ ಮೊದಲು ಕೂಡ ಒಂದ್ಸಲ 3 ದಿನ, ಒಂದ್ಸಲ 5 ದಿನ ಸಿಐಡಿ ಕಸ್ಟಡಿಗೆ ನೀಡಲಾಗಿತ್ತು. ಇವಾಗ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಆದೇಶವನ್ನ ನೀಡಿದೆ. ಆದ್ರೆ ಅವರ ಪರ ಇರುವಂತಹ ವಕೀಲರಾದ ಅರುಣ್ ಕುಮಾರ್ ಕಿನ್ನಿ ಮಾತ್ರ ನಾವು ಬೇಲ್ಗೆ ಅರ್ಜಿ ಹಾಕ್ತೀವಿ ಅಂತ ಹೇಳಿದ್ದಾರೆ. ಈ ಕುರಿತು ಮತ್ತಷ್ಟು ಅಪ್ಡೇಟ್ ಅನ್ನ ನಮ್ಮ ಬೀದರ್ನ ಪ್ರತಿನಿಧಿ ದೇವರಾಜ್ ಕೊಡ್ತಾರೆ, ನೇರವಾಗಿ ಬೀದರ್ನಿಂದಲೇ. ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ಕಟ್ಟಿತುಗ ಗ್ರಾಮದ ಸಚಿನ್ ಪಾಂಚಾಳ್ ಎಂಬ ಯುವಕನ ಆತ್ಮಹತ್ಯೆ ಪ್ರಕರಣ ರಾಜ್ಯ ರಾಜಕಾರಣದಲ್ಲೇ ಸಾಕಷ್ಟು ಸಂಚಲನವನ್ನು ಉಂಟು ಮಾಡಿತ್ತು. ಏನು ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಆಪ್ತ ಗುಲ್ಬರ್ಗದ ಮಾಜಿ ಕಾರ್ಪೊರೇಟರ್ ರಾಜು ಕಪ್ನೂರ್ ಎಂಬ ವ್ಯಕ್ತಿಯ ಹೆಸರು ಆ ಡೆತ್ ನೋಟ್ನಲ್ಲಿ ಉಲ್ಲೇಖವಾಗುತ್ತಿದ್ದಂತೆ ಏನು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನ ಉಂಟಾಗಿತ್ತು. ಪ್ರಿಯಾಂಕ್ ಖರ್ಗೆ ಅವರ ರಾಜೀನಾಮೆಗೆ ರಾಜ್ಯ ಬಿಜೆಪಿ ಪಟ್ಟು ಹಿಡಿದುದಲ್ಲದೆ ಸಾಕಷ್ಟು ಹೋರಾಟಗಳನ್ನು ಸಹ ಮಾಡಿತ್ತು. ಈಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜು ಕಪ್ನೂರ್ ಏನು ಪ್ರಮುಖ ಆರೋಪಿ A1 ಆರೋಪಿ ಇದ್ದಾರೆ, ಈ ಆರೋಪಿಗೆ ಬೀದರ್ ಜಿಲ್ಲಾ ಸತ್ರ ನ್ಯಾಯಾಲಯ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ನೀಡಿದೆ. ರಾಜು ಕಪ್ನೂರ್ ಅವರು ಜನವರಿ 10ನೇ ತಾರೀಕಿನಂದು ಬೀದರ್ನ ರೈಲ್ವೆ ಪೊಲೀಸ್ ಠಾಣೆಯಲ್ಲಿ ಬಂದು ಸರೆಂಡರ್ ಆಗ್ತಾರೆ. ಆವಾಗ ಬೀದರ್ನ ಸತ್ರ ನ್ಯಾಯಾಲಯ ಅವರನ್ನು 5 ದಿನಗಳ ಕಾಲ CID ಕಸ್ಟಡಿಗೆ ನೀಡಿರುತ್ತದೆ. ಆಮೇಲೆ 5 ದಿನಗಳ ನಂತರ ಮತ್ತೆ ನ್ಯಾಯಾಲಯಕ್ಕೆ ಬಂದಾಗ ಅವರನ್ನು ಹೆಚ್ಚುವರಿಯಾಗಿ 3 ದಿನಗಳ ಕಾಲ CID ಕಸ್ಟಡಿಗೆ ನೀಡಿರುತ್ತದೆ. ಇವತ್ತು ಆ 3 ದಿನಗಳ ಅವಧಿ ಮುಗಿದ ಕಾರಣ 8 ದಿನಗಳ ನಂತರ ಇವರಿಗೆ 14 ದಿನಗಳ ನ್ಯಾಯಾಂಗ ಬಂಧನಕ್ಕೆ ಜಿಲ್ಲಾ ಸತ್ರ ನ್ಯಾಯಾಲಯ ಆದೇಶ ಮಾಡಿದೆ. ಎನ್ ರಾಮಮೂರ್ತಿ ಎನ್ನುವ ನ್ಯಾಯಾಧೀಶರು ಅವರನ್ನು 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನೀಡಿದೆ. ಈಗ ಆಲ್ರೆಡಿ ಅವರು ಬೀದರ್ನ ಜೈಲಿಗೆ ಹೋಗಿದ್ದಾರೆ. ನೋಡಬೇಕು ಈ ಪ್ರಕರಣ ಯಾವ ಮಟ್ಟಿಗೆ ಹೋಗುತ್ತೆ, ಎಲ್ಲಿವರೆಗೂ ಹೋಗುತ್ತೆ. ಯಾಕಂದರೆ ಅವರ ವಕೀಲರು ಅರುಣ್ ಕುಮಾರ್ ಕಿನ್ನಿ ಅವರು ನ್ಯಾಯಾಲಯದ ಮುಂದೆನೇ ನಮ್ಮ ಮಾಧ್ಯಮಗಳೊಂದಿಗೆ ಮಾತನಾಡ್ತಾ ಇವತ್ತೇ ನಾವು ಬೇಲ್ಗೆ ಅರ್ಜಿ ಹಾಕ್ತೀವಿ, ಆದಷ್ಟು ಬೇಗ ಬೇಲ್ ಪಡಿತೀವಿ ಅಂತ ಹೇಳಿದ್ದಾರೆ. ಆದರೆ ಎಷ್ಟು ಬೇಗ ಅವರಿಗೆ ಬೇಲ್ ಸಿಗುತ್ತೆ, ಯಾವ ರೀತಿ ತನಿಖೆ ನಡೀತಿದೆ ಅಂತ ಇನ್ನಷ್ಟು ಮುಂದಿನ ದಿನಗಳಲ್ಲಿ ತಿಳ್ಕೊಬೋದು. ಕ್ಯಾಮ್ರಾಮ್ಯಾನ್ ಸಂತೋಷ್ ಜೊತೆ ದೇವರಾಜ್ ವನಗೇರೆ, ಉತ್ತರ ಕರ್ನಾಟಕ ನ್ಯೂಸ್, ಬೀದರ್. ಸರ್, ಇವತ್ತಿನ ದಿವಸ ಅವರು 8 ದಿವಸ ಏನು ಪೊಲೀಸ್ ಕಸ್ಟಡಿ ತೊಗೊಂಡಿದ್ರು, CIDದವ್ರು ಏನು ಇನ್ವೆಸ್ಟಿಗೇಷನ್ ತೊಗೊಂಡಿದ್ರು. ಆ ಇನ್ವೆಸ್ಟಿಗೇಷನ್ ಇವತ್ತಿಗೆ ಅವ್ರು ಕಂಪ್ಲೀಟ್ ಆಯಿತು. ಅದಕ್ಕೆ ಇವತ್ತಿನ ದಿವಸ ಆ್ಯಸ್ ಪರ್ ದ ಆರ್ಡರ್ ಆಫ್ ದ ಹಾನರಬಲ್ ಕೋರ್ಟ್ ಟುಡೇ ದೇ ಹ್ಯಾವ್ ಪ್ರೊಡ್ಯೂಸ್ ಬಿಫೋರ್ ದ ಸೆಕೆಂಡ್ JMFC ಕೋರ್ಟ್ ಅದನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಆಮೇಲೆ ಅವರು ಫುಲ್ ಎಂಟೈರ್ ಇನ್ವೆಸ್ಟಿಗೇಷನ್ಸ್ ಕಂಪ್ಲೀಟ್ ಆಗಿದೆ ಅಂತೇಳಿ ಒಂದು ಎಲ್ಲ ಆರೋಪಿಗಳನ್ನು 5 ಆರೋಪಿಗಳನ್ನು ಇವತ್ತಿನ ದಿವಸ ಮಾನ್ಯ ನ್ಯಾಯಾಲಯದಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಮಾಡಿ ಇವತ್ತು ಜುಡಿಷಿಯಲ್ ಕಸ್ಟಡಿ ಇದೆ, ಅದು ಅಪ್ ಟು 31st ವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. 14 ಡೇಸ್ ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ. ಮುಂದೆ ಏನು ಸರಿ ಈ ಮುಂದೆ ಏನಿಲ್ಲ, ಇದರೊಳಗೆ ಎಲ್ಲರದ್ದು ಅವ್ರ ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿದೆ. ಈಗ ನಾವು ಬೇಲ್ ಪಿಟಿಷನ್ ಮೂವ್ ಮಾಡ್ತೀವಿ. ಇವತ್ತೇ ಹಾಕ್ತೀವಿ. ಇವತ್ತು 5 ಇನ್ನೂ ಬೇರೆ 2 ಆರೋಪಿಗಳು ಏನಿದ್ರು ಅವ್ರ ಆರೋಪಿದ ಆಂಟಿಸಿಪೇಟರಿ ಬೇಲ್ ಅಲ್ಲೋ ಹಾಕ್ತೀವಿ. ಈಗ ಬೇಲ್ ಹಾಕಿದ ತಕ್ಷಣ ಎಷ್ಟು ವಾದ ಮಾಡೋದು ಬರ್ತದೆ ಸರ್? ಇಲ್ಲ, ಅದು ಕೋರ್ಟ್ ಮೇಲೆ ಡಿಪೆಂಡ್. ಮಾನ್ಯ ನ್ಯಾಯಾಲಯ ಯಾವತ್ತಿನ ದಿವಸ ಡೇಟ್ ಕೊಡುತ್ತೆ ಅವತ್ತಿನ ದಿವಸ ಬಂದು ನಾವು ಆರ್ಗ್ಯುಮೆಂಟನ್ನು ಮಾಡ್ತೀವಿ. ಅಂದರೆ ಈಗ ಜೈಲು ಬೀದರ್ ಸರ್, ಬೀದರ್ ಜೈಲು ಇಲ್ಲ, ಕಲಬುರಗಿ ಜಿಲ್ಲೆ ಬೀದರ್ ಜೈಲು ಕೊಡ್ತಾರೆ ಅಂತ ಅನಿಸುತ್ತೆ. ಮತ್ತು ಅವರು ರಿಮೈಂಡ್ ಇಲ್ಲೇ ಜುಡಿಷಿಯೇಷನ್ ಇಲ್ಲೇ ಇದೆ. ಬಹುಶಃ ನಿಮ್ಮ ಹತ್ರ ಬಂದಿಖಾನೆ ಇರ್ಬೋದು ಅಂತ ಇದೆ ಅಂತಂದರೆ ಇಲ್ಲೇ ಬೀದರ್ಗೆ ಕೊಟ್ಟಿರ್ತಾರೆ. ತೊಂದರೆ ಇಲ್ಲ. ಅಂದರೆ ವಾದ ಪ್ರತಿವಾದ ಏನಾಯ್ತು ಸರ್? ಇವತ್ತಿನ ದಿವಸ ಏನು ವಾದ ಇರಲಿಲ್ಲ. ಅವ್ರು ಏನು ಇನ್ವೆಸ್ಟಿಗೇಷನ್ಸ್ ಮಾಡಿದ್ದಾರೆ, ಇನ್ವೆಸ್ಟಿಗೇಷನ್ಸ್ ಕಂಪ್ಲೀಟ್ ಆಗಿದೆ ಅಂತ ಏನು ಕೇಳಿಲ್ಲ ಸರ್? ಇಲ್ಲ, ಮತ್ತೇನು ಅವರು ಪೊಲೀಸ್ ಕಸ್ಟಡಿ ಕೊಡಿ ಅಂತ ಏನಕ್ಕೆ CIDದವ್ರು ಕೇಳಿಲ್ಲ. ನಮ್ಮದು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆಗಿದೆ ಅಂತ ಇವತ್ತಿನ ದಿವಸ ಎಲ್ಲ 5 ಆರೋಪಿಗಳನ್ನು ಇವತ್ತು ಮಾನ್ಯ ನ್ಯಾಯಾಲಯದಲ್ಲಿ ಪ್ರೊಡ್ಯೂಸ್ ಮಾಡಿದ್ದಾರೆ. ಅದ್ರ ಪ್ರಕಾರ ಮಾನ್ಯ ನ್ಯಾಯಾಲಯ ಅವರಿಗೆ ಇವತ್ತು ಜುಡಿಷಿಯಲ್ ಕಸ್ಟಡಿ ಕೊಟ್ಟಿದ್ದಾರೆ.